ಬೆಳವಣಿಗೆ ಈ ವರ್ಷ ಅಂದರೆ 25-26 8.1 ರಾಷ್ಟ್ರದ್ದು GDP ಬೆಳವಣಿಗೆ ಎಷ್ಟಪ್ಪ ಅಂತಂದರೆ ನ್ಯಾಷನಲ್ ಅವರೇಜ್ 7.4 7.4 ಅವ್ರಿಗಿಂತ ನಾವು ಉತ್ತಮವಾಗಿ ಇದ್ದೀವಿ. ರಾಷ್ಟ್ರ ಮಟ್ಟದ GDP ಗ್ರೋತ್ ರೇಟ್ಗಿಂತ ಚೆನ್ನಾಗೇ ಇದ್ದೀವಿ. ಆಮೇಲೆ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 51,000-52,000 ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಅಂದರೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ 1,21,598 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಓನ್ಲಿ ಆನ್ 5 ಗ್ಯಾರಂಟೀಸ್. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ 5 ಯೋಜನೆಗಳ ಮೇಲೆ ಫೆಬ್ರವರಿ ಎಂಡವರೆಗೆ 1,21,598 ಕೋಟಿ ಖರ್ಚು ಮಾಡಿದ್ದೀವಿ. ಅಂದರೆ ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಮುಂದಿನ ವರ್ಷ ಅಂದರೆ ಮುಂದಿನ 26-27 ವರ್ಷಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳೇನಪ್ಪ ಇದೆ ಅಂತಂದರೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಆಯಿತು, ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಪಾಸ್ ಆಯಿತು. ಅದರ ಪ್ರಕಾರ ಭಾಳ ಪ್ರಮುಖವಾಗಿ 3 ಮಾನದಂಡಗಳಿದ್ದಾವೆ. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಮತ್ತು ನಮ್ಮದು ಟೋಟಲ್ ಲಿಯಾಬಿಲಿಟಿ shall not cross 25% of the GDP. ಇದು ಭಾಳ ಇಂಪಾರ್ಟೆಂಟು. ಒಂದು ಫಿಸ್ಕಲ್ ಡಿಫಿಸಿಟ್ಟು GDPಯ 3% ಒಳಗಡೆ ಇರಬೇಕು. ಆಮೇಲೆ ಟೋಟಲ್ ಲಿಯಾಬಿಲಿಟಿ GDPಯ 25% ಒಳಗಡೆ ಇರಬೇಕು. ನಮ್ಮದು GDP
ಮುಂದಿನ ವರ್ಷಕ್ಕೆ 33,05,055 ಕೋಟಿ. 33 lakhs 33,05,500. 33,05,500 ಗೊತ್ತಾಯ್ತಲ್ಲ. ಅದರಲ್ಲಿ ನಾವು ನಮ್ಮ ಸಾಲ ಎಷ್ಟಾಗುತ್ತೆ ಮುಂದಿನ ವರ್ಷಕ್ಕೆ 8,24,000 ಆಗುತ್ತೆ. ವಿ ಆರ್ ವಿತಿನ್ ದಿ 8,14,000. 8,14,000. 14,000 ಸ್ವಲ್ಪ 8,14,000. 824. ಇಲ್ಲಿ 24 ಅಂತ ಇದೆಯಲ್ಲ, ಸರಿ ಇಲ್ವಾ? ಗೊತ್ತು ಸರ್, ಗೊತ್ತು. 824 ಹಾಕಿದ್ದಾರೆ. ನಾನು ಬಜೆಟ್ ಪುಸ್ತಕದಲ್ಲಿ ಓದಿದ್ದು 24. 824,389 ಸರ್. ಇಲ್ಲಪ್ಪ, ನಾನು ಬಜೆಟ್ನಲ್ಲಿ ಪುಸ್ತಕದಲ್ಲಿ ಓದಿದ್ದು ಕೂಡ 8,24,000. ನಾನು ಅದನ್ನೇ ಹೇಳಿದ್ದು ಸರ್. ನಾನು ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. 824,389 ಕರೆಕ್ಟ್ ಸರ್. ನಾಟ್ 814, 824. 8,24,000 ಚಿಲ್ಲರೆ ಬರ್ತದೆ. ಕರೆಕ್ಟ್ ಸರ್. 389. 389. 8,24,389. ದಿಸ್ ಇಸ್ ಅವರ್ ಪರ್ಸೆಂಟೇಜ್. ಅದು ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂತಂದರೆ 24.94%. 24.94%. GDP ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತಂದರೆ 3% ಒಳಗಡೆ ಅಂತಂದರೆ 2.95. ಸೊ ವಿ ಆರ್ ವಿತ್ ಇನ್ ದಿ ಲಿಮಿಟ್ ಅಲ್ವಾ? ನೀವು ಪೇಪರ್ನಲ್ಲೆಲ್ಲ ಬರೀತಾರೆ, ಸಾಲ ಮಾಡಿಬಿಟ್ಟಿದ್ದಾರೆ. ಇದೊಂದು ಇಂಪಾರ್ಟೆಂಟ್. 23, 24, 25, 4 ವರ್ಷ ಮೇಂಟೈನ್ ದಿ ಫಿಸ್ಕಲ್. ಆಮೇಲೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ 23, 24, 25, 26 3 ವರ್ಷನೂ ಕೂಡ 26, 27 ವಿತ್ ಇನ್ ದಿ ಲಿಮಿಟ್ಸ್ ಓನ್ಲಿ. ಆ ಪ್ಯಾರಾಮೀಟರ್ಗಳಿದಾವಲ್ಲ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿ. ಆದರೆ ಫಿಸ್ಕಲ್ ರೆವಿನ್ಯೂ ಡಿಫಿಸಿಟ್ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಹೋದ ವರ್ಷ 19,000 ಕೋಟಿ ಎಷ್ಟಿತ್ತು ರೆವಿನ್ಯೂ ಡಿಫಿಸಿಟ್. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 25,000 ಕೋಟಿ ಆಯಿತು. ಈ ವರ್ಷ ಮುಂದಿನ ವರ್ಷ 26, 27ಕ್ಕೆ 22,000 ಕೋಟಿ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ ಈ ಸಾರಿ ಇದು ಇಲ್ಲದೆ ಹೋಗಿದ್ರೆ ಡಿಫಿಸಿಟ್ ಆಗ್ತಾನೆ ಇರಲಿಲ್ಲ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಟ್ಬಿಟ್ಟಿದ್ದಾರೆ. 10,000 ಕೋಟಿ ಕೋತ ಆಗದೆ ಹೋಗಿದ್ದಾರೆ ಅವರಿಂದ, GST ಇಂದ ಕೋತ ಆಗದೆ ಹೋಗಿದ್ದಾರೆ. ಆಮೇಲೆ ಇದರಲ್ಲಿ JJM ಅಲ್ಲ, ಜಲ್ ಜೀವನ್ ಮಿಷನ್ನಲ್ಲಿ ಒಟ್ಟು 69,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಅದು 50-50 ಆಗಬೇಕು. ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 30,000 ಚಿಲ್ಲರೆ ಕೋಟಿ ಕೊಡಬೇಕಾಗಿತ್ತು. 69,000ದಲ್ಲಿ ಎಷ್ಟು? 50-50.
ಅವ್ರು 34,000 ಸುಮಾರು 35,000 ಕೊಡಬೇಕಾಗಿತ್ತು. ಅವ್ರು ಕೊಟ್ಟಿರೋ ಇಲ್ಲಿವರೆಗೆ 11,000 ಚಿಲ್ಲರೆ. ಎಕ್ಸಾಕ್ಟ್ಲಿ. ನಾವು ಸುಮಾರು 37,000 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ ನಮ್ಮ ಸ್ಟೇಟು. ಜಲಜೀವನ್ ಮಿಷನ್ ಮೇಲೆ, ಜಲಜೀವನ್ ಮಿಷನ್ 27,092 ಸರ್. ಅವರು ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಜಲಜೀವನ್ JJM 69,488. ಸೆಂಟ್ರಲ್ ಶೇರು 30,888 ಕೋಟಿ. 30,888 ಕೋಟಿ. ಆದರೆ ನಮ್ಗೆ ಇಲ್ಲಿವರೆಗೆ ಕೊಟ್ಟಿರೋದು 11,786 ಕೋಟಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕೆಂದ್ರೆ ಈ ಫಿಗರ್ಸ್ಗಳಿದಾವಲ್ಲ, ಏನೇನೋ ಬರೆದು ಬಿಟ್ರೆ ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಡ್ತದೆ. ನಾನು ಐ ರಿಪೀಟ್, 69,488 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಕೇಂದ್ರ ಸರ್ಕಾರದ ಷೇರು 30,888 ಕೋಟಿ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು 11,786 ಕೋಟಿ. ಇನ್ನು ಎಷ್ಟು ಕೊಡಬೇಕು? 30,000ದಲ್ಲಿ 19,000 ಆದರೆ ಸ್ಟೇಟ್ ಶೇರು 38,600 ಕೋಟಿ. ಸ್ಟೇಟ್ ಶೇರ್ ಈಸ್ 38,600 ಕೋಟಿ. ನಾವು 15,500 ಕೋಟಿ ಅವ್ರ ಕೇಂದ್ರ ಸರ್ಕಾರ ಕೊಡದವರು ಕೂಡ ನಾವು ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ. 15,500 ಕೋಟಿ. ಟೋಟಲ್ 27 ಸರ್. ಒಟ್ಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು 27,098 ಕೋಟಿ. ಆಮೇಲೆ ಕೇಂದ್ರದ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಅಂತ ಗೊತ್ತಾ ನಿಮಗೆ? ಮತ್ತೆ ಏನ್ ಬರೀತೀರಿ ನೀವು ಬಜೆಟ್ ಮೇಲೆ? ನಾನು ಹೇಳ್ತೀನಪ್ಪ, ನಿಮಗೂ ಗೊತ್ತಿರ್ಬೇಕಲ್ಲ. 4.4 ಅವ್ರು ಹೇಳಿರೋ ಪ್ರಕಾರನೇ. B is 4.3, RE is 4.4. RE 25-26, RE is 4.4, B is 4.3. RE-ನಲ್ಲಿ 4.4 ಹೇಳಿದ್ದಾರೆ. ಮುಂದಿನ ವರ್ಷಕ್ಕೆ 4.3 ಅಂತ ಬರ್ಕೊಂಡಿದ್ದಾರೆ. ಈ ವರ್ಷ 4.4. ಈ ವರ್ಷ 4.4. ಅವ್ರ ಸಾಲ ಎಷ್ಟು ಗೊತ್ತಾ? ಅವ್ರ ಸಾಲ ಗೊತ್ತಾ ನಿಮ್ಗೆ? 2 ಲಕ್ಷ. ಒಟ್ಟು 218 ಲಕ್ಷಕ್ಕೂ ಹೆಚ್ಚು ಕೋಟಿ. $218 ಲಕ್ಷಕ್ಕೂ ಹೆಚ್ಚು ಕೋಟಿ. ಈ ವರ್ಷ ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿಮಗೆ?
17,20,000 ಕೋಟಿ. 17,20,000 ಕೋಟಿ. What pace he has, Ashoka? What rate he has? GDP 55.6%. Huh? What pace he has? ಇವರು ಅಧಿಕಾರಕ್ಕೆ ಬಂದ ಮೇಲೆ 14ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಎಷ್ಟು ಸಾಲ ಮಾಡಿರೋದು ಗೊತ್ತಾ? ಎಷ್ಟು 1,65,000 165 ಲಕ್ಷ ಕೋಟಿ. ನಾನು ಸುಮ್ಮನೆ ಈಗ ಪ್ರಾಸಂಗಿಕವಾಗಿ ಅವನು ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳಿದ್ದೇವೆ ನಾವು. ಮತ್ತೆ ಸಾಲ ಮಾಡದೆ ಯಾವುದೇ ರಾಜ್ಯ, ಯಾವುದೇ ಕುಟುಂಬ ಇರಲಿ, ಯಾವುದೇ ದೇಶ ಇರಲಿ, ಸಾಲ ಮಾಡದೇನೆ ದೇಶದ ಅಭಿವೃದ್ಧಿ ಮಾಡೋದಕ್ಕಾಗಲಿ, ರಾಜ್ಯ ಅಭಿವೃದ್ಧಿ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಬಟ್ ನಾವು ಸಾಲ ಮಾಡುವಾಗ ಆ ಪ್ಯಾರಾಮೀಟರ್ ಒಳಗಡೆ ಇರಬೇಕು ಅಷ್ಟೇ. ಅವ್ರಿಗೆ 55% ಆಫ್ ದಿ GDP, ಐ ಮೀನ್ ದೇಶದ GDP ಇದೆಯಲ್ಲ, 55.6. ಅವ್ರು ಸಾಲ ಮಾಡಿರೋದು 55.6. ನಾಚಿಕೆ ಆಗ್ಬೇಕು ಬೇಡ? ನರೇಂದ್ರ ಮೋದಿ ಅವರು ಅವ್ರು ಬಂದ್ಮೇಲೆ ಸಾಲ ಮಾಡಿರೋದು 53,11,000 ಕೋಟಿ ಇತ್ತು. ಬರಕ್ಕೆ ಮುಂಚಿತವಾಗಿ ದೇಶದ ಸಾಲ 53,11,000 ಕೋಟಿ ಇತ್ತು. ಈಗ ಇವ್ರು ಬಂದ್ಮೇಲೆ 165 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದೊಂದು ಹೇಳಿ ಸರ್, ಈ ಡಿವಿಡೆಂಡ್ ತಗೊಂಡು ಸರ್ RBI ಫಿಸ್ಕಲ್ ಡೆಫಿಸಿಟ್ 3 ಲಕ್ಷ ಫಸ್ಟ್ ಟೈಮ್. ಎಲ್ಲ ಪಾಪ ಅವ್ರು ಬರೆಯಲ್ಲ, ಅವರು ಎಲ್ಲ ಡಿವಿಡೆಂಡ್ ತಗೊಂಡು 3 ಲಕ್ಷ ಕೋಟಿ 3 ಲಕ್ಷ ಕೋಟಿ ಡಿವಿಡೆಂಡ್ಸ್ ತಗೊಂಡು RBI-ನಿಂದ ಅದು ತಗೊಂಡು ಇದನ್ನ ಸಾಲ ಫಿಸ್ಕಲ್ ಡೆಫಿಸಿಟ್ ಇಳಿಸ್ಕೊಂಡ್ರೆ ಅದು ಫಸ್ಟ್ ಟೈಮ್ RBI ಇಲ್ಲಿ ಬ್ರೇಕ್ ಮಾಡಿರೋದು. ಫಸ್ಟ್ ಟೈಮ್ ಅದು ಹೇಳಿ ಸರ್, ಇಂಪಾರ್ಟೆಂಟ್. ಫಸ್ಟ್ ಟೈಮ್ RBI ಅಲ್ಲಿ ಬ್ರೇಕ್ ಮಾಡಿರೋದು. ಫಸ್ಟ್ ಟೈಮ್ RBI-ನಿಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 3 ಲಕ್ಷ ಕೋಟಿ ದಟ್ ಅಮೌಂಟ್. ಸೊ ನೀವು ಏನೋ ಬರೀ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದರೆ, ಅಶೋಕ ಟೀಕೆ ಮಾಡ್ತಿದ್ನಲ್ಲ, ಸಾಲಗಾರ ಆಗ್ಬಿಟ್ಟಿದೆ. ನಾವು ಸಾಲಗಾರರಾಗಿಲ್ಲ, ಬಟ್ ವಿ ಆರ್ ವಿತ್ ಇನ್ ದಿ ಫ್ರೇಮ್ವರ್ಕ್ ಆಫ್ ದಿ ಪ್ಯಾರಾಮೀಟರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪಾಸ್ಡ್ ಇನ್ 2002. ಇವರು ಎಷ್ಟು ಸಾಲ ಮಾಡಿದ್ದದು ಇವರು ಬಂದಮೇಲೆ? ಇವ್ರು ಅದು 50,000 ಕೋಟಿ ಇದ್ದಿತ್ತು. ಅದು ಈಗ ಅಲ್ಲ 8-9ರಿಂದ ಅಲ್ಲ 2018-19ರಿಂದ 22-23ವರೆಗೆ ಸಾಲ ಮಾಡಿದ್ರಲ್ಲಪ್ಪ, ಎಷ್ಟು? ಬಜೆಟ್ ಸೈಜ್ ನಾವು ಅಧಿಕಾರಕ್ಕೆ ಬಂದಾಗ 5,53,847 ಕೋಟಿ ಸಾಲ ಇತ್ತು. 5,53,847 ಕೋಟಿ ಸಾಲ ಇತ್ತು.
ಈಗ 3 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು, ಇನ್ನು ಮೂರು ವರ್ಷ ಆಗಿಲ್ಲ. ಮೇ 20ಕ್ಕೆ 3 ವರ್ಷ. 4ನೇ ಬಜೆಟ್ನ ಮಂಡಿಸ್ತಾ ಇರೋದು. ಇದು ಏಪ್ರಿಲಿಂದ ಜಾರಿಗೆ ಬರೋದು. ಎನಿವೆ, ಸಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ, ಅವ್ರ ಕಾಲದಲ್ಲೂ ಮಾಡಿದ್ದಾರೆ, ನಮ್ಮ ಕಾಲದಲ್ಲೂ ಮಾಡಿದ್ದೀವಿ. ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ ಸಾಲನ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ಗಿಂತ ಜಾಸ್ತಿ ಮಾಡಿದ್ದಾರೆ. ಡಬಲ್ 55.6 25 ಇರಬೇಕಾಗಿತ್ತು. 25 ಒಳಗಡೆ ಮಾಡಬೇಕಾಗಿತ್ತಲ್ಲ, ಅದು ಮಾಡಿದ್ದಾರೆ. ಅದಾದಮೇಲೆ ಜೊತೆಗೆ ಕೇಂದ್ರ ಸರ್ಕಾರದವರು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ, ಮನ್ರೇಗಾ ಅದನ್ನು ಕೂಡ ಬಜೆಟ್ನಲ್ಲಿ ಹೇಳಿದ್ದೀನಿ ನಾನು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದು 2004ರಲ್ಲಿ ಆಗ್ತಾ ಇರೋದು. 2004 ಅಂತ ಬರ್ತಿದ್ದಾರೆ 5 ಸರ್. ಬಜೆಟ್ ಪುಸ್ತಕದಲ್ಲಿ 2004 ಅಂತ ಇರೋದು. ಆಯಿತು, 2005 ಅಂತಲೇ ಬರ್ಕೊಳ್ಳಿ, 4-5. ಸರ್ಕಾರ ಅಲ್ಲಿಂದ ಇಲ್ಲಿವರೆಗೆ ವೇತನ ಎಲ್ಲನೂ ಅವರೇ ಕೊಡ್ತಿದ್ರು 100% ಕೇಂದ್ರ ಸರ್ಕಾರನೇ. ಸಾಮಗ್ರಿಗಳದ್ದು ಮಾತ್ರ 10% ನಾವು ಕೊಡ್ತಿದ್ದೆವು. ಈಗೇನು ಮಾಡಿಬಿಟ್ಟಿದ್ದಾರೆ, VBG ರಾಮ್ಜಿ ಮಿಷನ್ ಅಂತ ಮಾಡಿ, ಗ್ರಾಮೀಣ ಅಂತ ಮಾಡಿದ್ದಾರೆ. ಎಂಥದ್ದು? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ. 4 ಲ್ಯಾಂಗ್ವೇಜ್ ಇದೆ, ಅದರ 4 ಲ್ಯಾಂಗ್ವೇಜ್ ಇದೆ ಸರ್. ಗೊತ್ತಾಯ್ತಲ್ಲ, VBG ರಾಮ್ ಅಲ್ಲ, ಅದು ರಾಮ್ ಅಲ್ಲ, VB ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ್ ಮಿಷನ್ ಗ್ರಾಮೀಣ ಅಂತ ಅದ್ರದ್ದು ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? 4 ಭಾಷೆ, 4 ಭಾಷೆದಾಗಿದೆ ಸರ್. ಸಂಸ್ಕೃತ, ಉರ್ದು, ಇಂಗ್ಲೀಷ್, ಹಿಂದಿ. ಅದನ್ನು ಮಾಡಿ ಈಗ ಏನು ಮಾಡಿದ್ದಾರೆ, 60% ಕೇಂದ್ರ ಸರ್ಕಾರ ಕೊಡ್ತದೆ, 40% ರಾಜ್ಯ ಸರ್ಕಾರಗಳು ಕೊಡಲಿ ಅಂತ ಮಾಡಿಬಿಟ್ಟಿದ್ದಾರೆ. ಫ್ರೀಯಾಗಿದ್ದದನ್ನ ಇದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಮಾಡಿದ್ದಂಥ ಕಾನೂನು, ಮನ್ರೇಗಾ ಕಾಯ್ದೆ. ಅದಕ್ಕೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನೆಲ್ಲ ಬಜೆಟ್ನಲ್ಲಿ ಹೇಳಿದ್ದೀನಿ ನಾನು. ಅದು ನಮ್ಮ ಪಕ್ಷ, ನಮ್ಮ ಸರ್ಕಾರ ಹೋರಾಟ ಮಾಡ್ತದೆ. ನಮ್ಮ ಹೋರಾಟ ಮನ್ರೇಗಾನೇ ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಅದರಿಂದ 12 ಕೋಟಿ 14 ಲಕ್ಷ ದೇಶದಲ್ಲಿ 12 ಕೋಟಿ 16 ಲಕ್ಷ
ಜನರಿಗೆ ಉದ್ಯೋಗ ಕೊಡ್ತಿದ್ದದು. ಸಣ್ಣ ರೈತರು, ಆಮೇಲೆ ಮಹಿಳೆಯರು, ಆದಿವಾಸಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಕರ್ನಾಟಕದಲ್ಲಿ ಸುಮಾರು 71 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತಿದ್ದರು. 100 ದಿನ, ವರ್ಷದಲ್ಲಿ 100 ದಿನ. Into 370 rupees. Into 370 rupees. 37,000. ಅದನ್ನ ಆಮೇಲೆ ಹೇಗಿತ್ತು ಅದು ಅಂತಂದ್ರೆ, ಈಗ ನಮ್ಮ ಊರಿನಲ್ಲಿ ನಾನು ಅರ್ಜಿ ಹಾಕಿದ್ರೆ ಅಲ್ಲೇ ಕೊಡಬೇಕು ಕೆಲಸನ, ನಮ್ಮ ಪಂಚಾಯತಿನಲ್ಲೇ ಕೊಡಬೇಕು. ಮತ್ತೆ 15 ದಿನದೊಳಗಡೆ ಅರ್ಜಿ ಹಾಕಿದ್ರೆ 15 ದಿನದೊಳಗಡೆ ಕೆಲಸ ಕೊಡಬೇಕು, ಇಲ್ಲದ್ರೆ ಮಜೂರಿ ಕೊಡಬೇಕು. That's a guarantee. ಇದು ಒಂದು ರೀತಿ ಹಕ್ಕನ್ನ ಕ್ರಿಯೇಟ್ ಮಾಡ್ತಿತ್ತು. ಇಟ್ ವಾಸ್ ಮೈ ರೈಟ್. ಆಸ್ ಸೂನ್ ಆಸ್ ನನಗೆ ಕೆಲಸ ಬೇಕು ಅಂತ ಅರ್ಜಿ ಹಾಕಿದ್ರೆ ನಾನು ಯಾವುದೇ ಪಂಚಾಯತಿಗೆ, ಅಲ್ಲಿ ಕೆಲಸ ಕೊಡಬೇಕು, 15 ದಿನದೊಳಗಡೆ ಕೊಡಬೇಕು, ಇಲ್ಲದವರು ವೇತನ ಕೊಡಬೇಕು. ಕೆಲಸ ಗ್ರಾಮ ಸಭೆಯಿಂದ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಆ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಇದು ಇಟ್ ಈಸ್ ಎಗ್ನೆಸ್ಟ್ 73rd ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. It is against 73rd Amendment of the Indian Constitution. ಸೊ ಅದಕ್ಕೋಸ್ಕರ ನಾವು ಮಹಿಳೆಯರು ಎಷ್ಟು ಪರ್ಸೆಂಟ್ ಇದ್ರು ಗೊತ್ತಾ? ಮೋರ್ ದೆನ್ 53%. ದಲಿತರು ಎಷ್ಟಿದ್ರು ಗೊತ್ತಾ? 28%. %17 ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಸ್ಟೇಟಿಗೆ 2,500 ಕೋಟಿ ಲಾಸ್ ಆಗಿದೆ. ಸುಮಾರು VBG ರಾಮ್ಜಿ ಆಕ್ಟ್ ಜಾರಿಯಾದರೆ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 2,500ರಿಂದ 3,000 ಕೋಟಿ ಬರ್ಡನ್ ಆಗುತ್ತೆ. ಎರಡೂವರೆಯಿಂದ 3,000 ಕೋಟಿ ಬರ್ಡನ್ ಆಗುತ್ತೆ. ನೆಕ್ಸ್ಟ್ ಉದ್ಯೋಗ ನೌಕರಿ ಬಜೆಟಲ್ಲಿ ಆಮೇಲೆ ಈ ಸಾರಿ ನಮ್ಮ ಬಜೆಟ್ನಲ್ಲಿ ಬಹಳ ಉದ್ಯೋಗ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದು ನಮ್ಮ ಪ್ರಣಾಳಿಕೆಯಲ್ಲಿ. ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದು, ಅಂದ್ರೆ ಹಂತ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದ್ದು. ಅದು ಕಾರಣಾಂತರದಿಂದ ವಿಳಂಬ ಆಯಿತು.
4% to 100% ಇತ್ತು. ಅಲ್ಲಿಂದ 4%. ಕೆಲವು ರಾಜ್ಯಗಳಲ್ಲಿ ಇವತ್ತು ಕೂಡ ಚೇತರಿಸಿಲ್ಲ. ಅನೇಕ ರಾಜ್ಯಗಳು ಮೈನಸ್ನಲ್ಲಿದ್ದಾವೆ, ಮೈನಸ್ ಗ್ರೋತ್. ಎಲ್ಲ GST ನಲ್ಲಿ ನಮಗೆ ಹೊಡೆತ ಬಿದ್ದರೂ ಕೂಡ GST ಕಲೆಕ್ಷನ್ ನಲ್ಲಿ ರಾಷ್ಟ್ರದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಮಗೆ ಸುಮಾರು ಇದರಿಂದ ತೆರಿಗೆಯಲ್ಲಿ 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ ಕೂಡ ಮುಂದುವರಿತದೆ ರ್ಯಾಷನಲೈಸೇಷನ್. ಸುಮಾರು 15,000 ಕೋಟಿ ರೂಪಾಯಿಯಷ್ಟು ಕಡಿಮೆ ಆಗಿತ್ತು. ಕೋಟಿ ಕಡಿಮೆ ಆಗುತ್ತೆ. ಕೇಂದ್ರ ಸರ್ಕಾರದ ಅಸಹಕಾರ ಮತ್ತು ಮಲ್ತಾಯಿ ಧೋರಣೆ ನಾವು ಆದರೂ ಕೂಡ ಹೆಚ್ಚು ವಿತ್ತೀಯ ಶಿಸ್ತನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆಮೇಲೆ ಮತ್ತೆ ಭರ್ತಿ ಮಾಡ್ತೀವಿ. ಅದಕ್ಕೋಸ್ಕರ ವಿಳಂಬ ಆದದ್ರಿಂದ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ದೀವಿ 5 ವರ್ಷ. ಆಮೇಲೆ ನಾವು ಅನೇಕ ಆಯೋಗಗಳನ್ನು ರಚನೆ ಮಾಡಿದ್ದು. ಗೋವಿಂದರಾವ್ ರೀಜನಲ್ ಇಂಬ್ಯಾಲೆನ್ಸ್ ಹೋಗಲಾಡಿಸ್ಲಿಕ್ಕೆ ಯಾರು ಹಿಂದೆ ಇದ್ರಲ್ಲ, ನಂಜುಂಡಪ್ಪನವರು ಅವ್ರದ್ದು ವರದಿ ಆದಮೇಲೆ 2002ರಲ್ಲಿ ನಾವು ಕೊಟ್ಟಿದ್ದು. 2002ರಲ್ಲಿ ಸುಮಾರು 24-25
ಸುಮಾರು 24 ವರ್ಷದ ಮೇಲಾಗಿದೆ. ಅದಕ್ಕೆ ರೀಜನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗಲಿಲ್ಲ ಅನ್ನೋ ಅನುಮಾನದ ಮೇಲೆ ನಾವು ಗೋವಿಂದರಾವು ಆರ್ಥಿಕ ತಜ್ಞರು ಪ್ರೊಫೆಸರ್ ಎಂ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು. ಆ ಸಮಿತಿ ವರದಿ ಕೊಟ್ಟಿದೆ. ಅದು ಕ್ಯಾಬಿನೆಟ್ನಲ್ಲಿ ಒಪ್ಕೊಂಡಿದ್ದೀವಿ. ಮತ್ತೆ ಹೌಸ್ನಲ್ಲೂ ಕೂಡ ಮಂಡಿಸ್ತಾ ಇದ್ದೀವಿ, ಈ ಸದನದಲ್ಲೇ ಮಂಡಿಸ್ತಾ ಇದ್ದೀವಿ. ಅವರು 5 ವರ್ಷಗಳಲ್ಲಿ 43,000 ಕೋಟಿ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಆ ಕಮಿಟಿ ಶಿಫಾರಸುಗಳನ್ನು ಒಪ್ಕೊಂಡಿರೋದ್ರಿಂದ 4,000 ಈ ವರ್ಷ 4,291 ಕೋಟಿ ಮೊದಲನೇ ಪ್ರಾರಂಭಿಕವಾಗಿ 4,291 ಕೋಟಿ ರೂಪಾಯಿಗಳನ್ನು ನಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನಾವು ಬಂದ ಮೇಲೆ 3 ವರ್ಷದಲ್ಲಿ ಮೊದಲನೇ ವರ್ಷ 3,000 ಕೋಟಿ, ಮೊದಲನೇ ವರ್ಷ 3,000 ಕೋಟಿ ಅಂದರೆ 23-24, 24-25 5,000 ಕೋಟಿ, 25-26 5,000 ಕೋಟಿ, ಒಟ್ಟು 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಮುಂದಿನ ವರ್ಷನೂ ಕೂಡ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. 26-27ಗೂ ಕೂಡ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. So this is regarding ಕಲ್ಯಾಣ ಕರ್ನಾಟಕ. ಮತ್ತೆ ನಾವೇ ರಚನೆ ಮಾಡಿದ್ದು, ಇದನ್ನ ಬಿಜೆಪಿಯವರು ವಿರೋಧ ಮಾಡಿದ್ರು. ಈ ವರ್ಷ 4,000 ಕೋಟಿ ಖರ್ಚಾಗುತ್ತೆ. ಈ ವರ್ಷ ಸುಮಾರು 4,000 ಕೋಟಿ ಖರ್ಚಾಗಿದೆ. ಈ ವರ್ಷ ಹಳೆಯ ಬಾಕಿ ಉಳಿದಿರೋದು ಮತ್ತೆ ಮುಂದಿನ ವರ್ಷದ್ದು 5,000 ಕೋಟಿ ಅಷ್ಟನ್ನು ಪ್ರಸ್ತುತ ವರ್ಷದಲ್ಲಿ ಖರ್ಚು ಮಾಡ್ತೀವಿ. ಸ್ವಲ್ಪ ರಾಜ್ಯಪಾಲರು ಅಪ್ರೂವ್ ಆಗೋದು ವಿಳಂಬ ಆಯಿತು. ಸೊ ಹಾಗಾಗಿ 5,000 ಕೋಟಿ ಖರ್ಚು ಮಾಡೋಕ್ಕಾಗಲಿಲ್ಲ. ಮುಂದಿನ ವರ್ಷ 5,000 ಕೋಟಿ ಖರ್ಚು ಮಾಡ್ತೀವಿ. ಇಷ್ಟು ಅಮೌಂಟ್ ಇದೆ ಅಂತ ಡೀಟೇಲ್ಸ್ ಕೊಡ್ತೀನಿ ನಾನು. ನೋಡಪ್ಪ ಜಾಫರ್, ಅದು ಕೊಡ್ತೀನಿ. We don't have any problem. ಹಣದೇನು ಕೊರತೆ ಇಲ್ಲ. ಮನಿ ಈಸ್ ದೇರ್ ವಿತ್ ನಾವು 5,000 ಕೋಟಿ ಕೊಟ್ಬಿಡ್ತೀವಿ. ಅವ್ರು ಖರ್ಚು ಮಾಡ್ಬೇಕು. ಈಗ 4,000 ಕೋಟಿ ಈ ವರ್ಷ ಖರ್ಚು ಮಾಡಿದ್ದಾರೆ. ಇನ್ನೂ 1,000 ಕೋಟಿ ಖರ್ಚು ಮಾಡಬೇಕು. ಏನಾಯ್ತು, ಫಸ್ಟ್ ಇಯರ್ 23-24 ಗವರ್ನರ್ ಹ್ಯಾಸ್ ಗಿವನ್ ಅಪ್ರೂವಲ್ ಡಿಸೆಂಬರ್. ಲಾಸ್ಟ್ ಇಯರ್
ಆಮೇಲೆ ನಾನು ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ಹೇಳಿದ್ದೀನಿ. ಆಮೇಲೆ UKP ಇದೆಯಲ್ಲ, ಅಪ್ಪರ್ ಕೃಷ್ಣ 3ನೇ ಹಂತ, ಆ 3ನೇ ಹಂತದಲ್ಲಿ ನಾವು ಅಂದರೆ ಈ ವರ್ಷ ಮಾತಾಡಿದ ರೈತರ ಪ್ರತಿನಿಧಿಗಳ ಜೊತೆಯಲ್ಲಿ JT ಪಾಟೀಲು ಮತ್ತು ಸರ್ನಾಯ್ಕ್, ಬಾಗಲಕೋಟೆ ಅಧ್ಯಕ್ಷರ ಹೆಸರು ನಂಜಯ್ಯನ್ ಮಠ್, ನಾವು ತೀರ್ಮಾನ ಮಾಡಿದ್ದೀವಿ 30 ಲಕ್ಷ ಖುಷ್ಕಿ ಜಮೀನಿಗೆ, 40 ಲಕ್ಷ ನೀರಾವರಿ ಜಮೀನಿಗೆ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂತಂದರೆ ನಾವು UKP ಡ್ಯಾಮನ್ನು ಎತ್ತರಿಸಿದಾಗ 519.6 519.6 ಚದರ ಮೀಟರ್ನಿಂದ 524.256 ಅಲ್ಲಿ ಏರಿಸಿದಾಗ ಮುಳುಗಡೆ ಆಗುತ್ತೆ. ಆ ಮುಳುಗಡೆ ಆಗುತ್ತಲ್ಲ, ಆ ಜಮೀನುಗಳಿಗೆಲ್ಲ ಈಗ ಸುಮಾರು 1 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ 1 ಲಕ್ಷ ಎಕರೆ ಮುಳುಗಡೆ ಆಗುತ್ತೆ. ಅದರಲ್ಲಿ ಈಗಾಗಲೇ ಕೆಲವು ಜಮೀನುಗಳನ್ನ ತಗೊಂಡಿದ್ದಾರೆ, ಅವಾರ್ಡ್ ಮೂಲಕ ಅಕ್ವಿಷನ್ ಆಗಿದೆ. ಇನ್ನು ಉಳಿದಂಥ ಜಮೀನುಗಳನ್ನ ಬೈ ಕನ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ, ಅಂದರೆ ಮುಂದಿನ ವರ್ಷದಿಂದ ಏಪ್ರಿಲ್ 1ರಿಂದ. ಕೊಡ್ತೀವಿಯಪ್ಪ. ಶುರುವಾಗಿ ನೀನು ಜಮೀನು ಕಳ್ಕೊಂಡಿದೀಯಾ? ಆಯ್ತು, ನಾವು ಕೊಡ್ತೀವಿ ಅಲೋಕೇಶನ್ ಇಟ್ಕೊಂಡಿದೀವಿ. ಬುಕ್ಕಲ್ಲಿ ಇಟ್ಟಿರ್ತೇವೆ. ಬಜೆಟ್ ಪ್ರಸ್ತಾಪ ಮಾಡಿಲ್ಲ. 22,000 ಕೋಟಿ ಇದೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಬಹಳ ಕಡಿಮೆ ಆಗುತ್ತೆ. ನಾವು ಮಧ್ಯದಲ್ಲಿ ಮಾಡ್ತೀವಪ್ಪ, ಸಪ್ಲಿಮೆಂಟರಿ ಕೊಡ್ತೀವಿ. ಈಗ ಸುಮಾರು 3,000 ಕೋಟಿ ರೂಪಾಯಿನ ಅಕ್ವಿಷನ್ಗೋಸ್ಕರನೇ ಇಟ್ಟಿದ್ದೀವಿ. ಪ್ರಾರಂಭ ಮಾಡಿದ ತಕ್ಷಣ ಶುರು ಮಾಡ್ತೀವಿ. ಮಾಡಿದ್ಮೇಲೆ ಎಷ್ಟು ದುಡ್ಡು ಬರ್ತದೆ ಅಷ್ಟು, ಈ ವರ್ಷ ಎಷ್ಟಾಗ್ತದೆ ಅಷ್ಟು ದುಡ್ಡು ಕೊಡ್ತೀವಿ. ಸರ್, UKPಗೆ 25,000 ಕೋಟಿ ಬೇಕಾಗುತ್ತೆ ಅಂತ ಬೊಮ್ಮಾಯಿ ಕಾಮೆಂಟ್ ಮಾಡಿದ್ರು. ಬೊಮ್ಮಾಯಿ ಹೇಳ್ದದಕ್ಕೆಲ್ಲ ಈಗ ಅಕ್ವಿಷನ್ ಆಗ್ಬೇಕಲ್ವೇನ್ರಿ? ಕನ್ಸೆಂಟ್ 10,000 ಕೋಟಿ ಆಗುತ್ತಾ, 15,000 ಕೋಟಿ ಆಗುತ್ತಾ, 20,000 ಕೋಟಿ ಆಗುತ್ತಾ ನೋಡ್ಬೇಕಲ್ಲ. ಈಗ 4 ವರ್ಷದಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ್ವಿ, ಒಂದೇ ಸಾರಿ ಮಾಡ್ತೀವಿ ಅಂತ ಹೇಳಿಲ್ಲ. ನಾಲ್ಕು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು, ಒಂದೇ ವರ್ಷದಲ್ಲಿ ಮಾಡಿಬಿಡ್ತೀವಿ ಅಂತ. ಬೈ ಕನ್ಸೆಂಟ್ ಆಗೋದು ಇದು, ಪರಸ್ಪರ ಒಪ್ಪಂದದ ಮೂಲಕ. ಈಗ ಅವ್ರು ಬರಬೇಕಲ್ಲ ನಮ್ಮ ಹತ್ರ. ನಾವು ಜಮೀನು ಕೊಡ್ತೀವಪ್ಪ, 30,000 ಖುಷ್ಕಿ ಜಮೀನಿಗೆ, 30 ಲಕ್ಷ ಖುಷ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ಒಪ್ಕೋತೀವಿ, ಕೊಡ್ತೀವಿ ಅಂತ ಮುಂದೆ ಬಂದಾಗ ಕೊಡ್ತೀವಿ. ಸಪ್ಲಿಮೆಂಟ್ರಿ ಬಜೆಟ್ ಮಂಡಿಸ್ತೀವಲ್ಲ, ಜುಲೈಗೆ ಒಂದು ಮಂಡಿಸ್ತೀವಿ, ಆಮೇಲೆ ಡಿಸೆಂಬರ್ಗೆ ಒಂದು ಮಂಡಿಸ್ತೀವಿ, ಆಮೇಲೆ ಮಾರ್ಚ್ಗೆ ಒಂದು ಮಂಡಿಸ್ತೀವಿ. ಆಮೇಲೆ ತುಂಗಭದ್ರಾ ಜಲಾಶಯ ಇದೆಯಲ್ಲ, ಅದರಲ್ಲಿ 33 ಗೇಟ್ಗಳು ಹಳೆಯ ಗೇಟ್ಗಳಾಗ್ಬಿಟ್ಟಿದ್ದವು. ನಿಮಗೆಲ್ಲ ಗೊತ್ತಿದೆ, ಹೋದ ಸಾರಿ
ಒಂದು ಗೇಟು ಕಿತ್ಕೊಂಡು ಹೋಗಿ ಆಮೇಲೆ ಅದನ್ನು ರಿಪೇರಿ ಮಾಡಿದ್ವಲ್ಲ, ಅದಕ್ಕೆ ಈ ಸಾರಿ ಎಲ್ಲ ಗೇಟ್ಗಳನ್ನೂ ಬದಲಾವಣೆ ಮಾಡಿಬಿಡ್ತೇವೆ. ಮುಂಗಾರು ಮಳೆ ಮತ್ತು ಜೂನ್ ಒಳಗಡೆ ಅದನ್ನೆಲ್ಲರೂ ಮಾಡಬೇಕು ಅಂತ ನೀರಾವರಿ ಇಲಾಖೆಯವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಅಲ್ಲ ಅದು ಎಷ್ಟು ಪರ್ಸೆಂಟ್ ಇದೆ? 65, 35. 65 ಕರ್ನಾಟಕ, 35 ಆಂಧ್ರ, ತೆಲಂಗಾಣ, 65 ನಮಗೆ. ಆ ಪ್ರಪೋರ್ಷನೇಟ್ ಆಗಿ ಬರಬೇಕು. ಆಮೇಲೆ ಮಾದಾಯಿ ಯೋಜನೆ ಪ್ರಸ್ತಾಪ ಮಾಡಿದ್ದೀವಿ. ಮಾದಾಯಿ ಯೋಜನೆಯಲ್ಲಿ ನಾವು 2 ಟೆಂಡರ್ ಕರೆದು ಟೆಂಡರು ಫೈನಲೈಸ್ ಆಗಿ ಏಜೆನ್ಸಿನೂ ಫಿಕ್ಸ್ ಆಗಿ ಇದೆ. ಓನ್ಲಿ ಯು ಆರ್ ವೇಟಿಂಗ್ ಫಾರ್ ದಿ ಕ್ಲಿಯರೆನ್ಸ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ ನಾವು. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿದ್ದೀರಿ. ಈ ಬಜೆಟ್ ಹೇಗೆ ಭಿನ್ನ, ಯಾವ ರೀತಿ ನೀವು ಅದನ್ನು ವಿಶೇಷ ಒತ್ತು ಕೊಟ್ಟಿದ್ದೀರಿ? ವಿಶೇಷವಾಗಿ ಒತ್ತು ಕೊಟ್ಟಿರೋದು ಅಂತಂದರೆ, ಒಂದು ಫಿಸ್ಕಲ್ ಪ್ಯಾರಾಮೀಟರ್ಸ್ ಒಳಗಡೆ ವಿತ್ತೀಯ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಒಂದು. 3 ವರ್ಷನೂ ಕಾಪಾಡಿದ್ದೀವಿ. ನಾನು ಯಾವ್ಯಾವ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಆ ಕಾಲದಲ್ಲೆಲ್ಲ ಕಾಪಾಡ್ಕೊಂಡು ಬಂದಿದ್ದೀನಿ. 3 ವರ್ಷದ ನಿರಂತರವಾಗಿ ಡೆಫಿಸಿಟ್ ಆಗಿದೆ ಸರ್. ಹ್ಯಾಟ್ರಿಕ್ ಡೆಫಿಸಿಟ್ ಮಾಡಿದ್ರಿ ಸರ್. ಹ್ಯಾಟ್ರಿಕ್ ಡೆಫಿಸಿಟ್ ಸಿದ್ದರಾಮಯ್ಯ ಅವರು ಅಂತ ಹೇಳ್ತೀರಾ ಸರ್? ಯಾರು? ನಾನೇ ಹೇಳಿದ್ನಲ್ರಿ ಡಿಫಿಸಿಟ್ ಬಜೆಟ್ ಅಂತ. ಡಿಫಿಸಿಟ್ ಬಜೆಟ್ ಮಂಡಿಸಿದ್ದೀನಿ ನಿಜ. ಪ್ಯಾರಾಮೀಟರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ವರ್ಷ ಸರೋಗ್ತಿರ್ಲಿಲ್ವಾ? ನಮ್ಗೆ 10,000 ಕೋಟಿ ಬಂದಿದ್ದರೆ ಸರೋಗ್ತಿರ್ಲಿಲ್ವಾ? JJMನಲ್ಲಿ ನಮಗೆ ನಾವು ಕೊಟ್ಟಿದ್ದ ದುಡ್ಡು ಅವರು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಕೊಟ್ಟಿದ್ದು ಸಾಕಾಗ್ತಿರ್ಲಿಲ್ವಾ? ಹಾಂ, ಈ ವರ್ಷ ಡಿಫಿಸಿಟ್ ಎಲ್ಲ ಹೋಗ್ಬಿಡೋದಲ್ಲ. ಬಜೆಟ್ ಸೈಜ್ ಕಡಿಮೆ ಮಾಡಬಹುದು ಸರ್. ಎನ್ಹಾನ್ಸ್ ಮಾಡಿದ್ದೀರಾ? ಸಾಲ ಎನ್ಹಾನ್ಸ್ ಮಾಡಿದ್ರೆ ಬಜೆಟ್ ಸೈಜ್ ಕಡಿಮೆ ಮಾಡಬಹುದು ಸರ್. ಏನು ಕಡಿಮೆ ಮಾಡಬಹುದು? ಆದಾಯದ ಮೂಲಕ್ಕೆ ಆಧಾರವಾಗಿ ಇಟ್ಕೊಂಡು ನೀವು ಬಜೆಟ್ ಸೈಜ್ ಮಾಡಬಹುದು. ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚು ಮಾಡಿದಾಗ ಕಡಿಮೆ ಮಾಡೋದು ಅಂತಂದ್ರೆ ಹಿಂಗೆ ಏನಂತ ಹೇಳಿರೋದು, ಟೋಟಲ್ ಲಯಬಿಲಿಟೀಸು 25% ದಾಟಬಾರದು ಅಂತ. ಅಷ್ಟೊಳಗಡೆ ಮಾಡಿದ್ದೀವಲ್ಲ. ಇಲ್ಲ ಇಲ್ಲ, ನಾನು ಆಗಲೂ ಸಾಲ ಮಾಡಿದ್ದೆ. ಗ್ಯಾರಂಟಿಗಳು ಇಲ್ದಿದ್ದಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡಿದ್ದೀವಿ. ಆಗ 22-23% ಮಾಡ್ತಿದ್ದೆ, ಈಗ 24.94 ಆಗಿದೆ. ಸರ್, ಈಗ ಸಾಲ ತಗೊಂಡ್ರು ಅಂದ್ಬಿಟ್ಟು ನಾವು ಸಾಲ ತಗೊಳಕ್ಕಾಗ್ತದೆ. ಯಾರೋ ಒಬ್ಬರು ಕೇಳಿಯಪ್ಪ, ಬಾರ್ಡರ್ ಲೈನಿಗೆ ಬಂದು ನಿಂತಿದ್ದೀರಲ್ಲ ಸರ್? ಬಾರ್ಡರ್ ಲೈನಿಗೆ ಬಂದು ನಿಂತಿದೆ ಸರ್. Is it not below the 25%? ಟೆಕ್ನಿಕಲಿ ಓಕೆ. ಟೆಕ್ನಿಕಲಿ ಅಲ್ಲ, 25% ವರೆಗೂ ತಗೋಬಹುದು ನಾವು. ಮ್ಯಾಕ್ಸಿಮಮ್ ತಗೊಂಡಿದ್ದೀವಿ ಸಾಲನ. ಬಿಕಾಸ್ ಅನೇಕ ಪ್ರೋಗ್ರಾಮ್ಗಳನ್ನ, ಹೊಸ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ, ಅದಕ್ಕೋಸ್ಕರ ತಗೊಂಡಿದ್ದೀವಿ. ಬಿಜೆಪಿ ಅವರು ಹೇಳ್ತಾರೆ ಅಂತದ್ದು, ಒಂದ್ ಕಡೆಗೆ ಕರಾವಳಿ ಭಾಗದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಮೀಟಿಂಗ್ ಮಾಡಿದಾಗಲೂ ಕೂಡ CMಗೂ ಹೇಳಿದ್ವಿ, ಸಚಿವರುಗಳಿಗೂ ಹೇಳಿದ್ವಿ. ಆದ್ರೆ ಕರಾವಳಿ ಭಾಗದ ಟೂರಿಸಂ ಬಗ್ಗೆ ಒಂದು ಅಕ್ಷರ ಕೂಡ ಪ್ರಸ್ತಾಪ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಮಾಡಿದೀವಿ ನೋಡಪ್ಪ. ಇಲ್ಲಿ ಬಿಜೆಪಿಯವರು ಹೇಳೋದಕ್ಕೆ ಅವ್ರು ಪುಸ್ತಕ ಓದಿದಿಲ್ಲವಲ್ಲ. ನೀನು ಹಂಗೆ ಕೇಳಿದ ಹಂಗೆ ನೀನು ಓದ್ಕೊಂಡು ಕೇಳಿದೀಯ ಅಂತ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ರೂಪಿಸಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡಲಾಗುವುದು. ಪ್ರಸ್ತಾಪ ಮಾಡಿಲ್ಲ, ಪ್ರೋಗ್ರಾಮ್ ಮಾಡಿದ ಮೇಲೆ ಹಣ ಕೊಡೋದು. ಅದನ್ನೇ ಅವ್ರು ಹೇಳ್ತಾರೆ. ಅವ್ರು ಯಾಕೆ ಮಾಡ್ಲಿಲ್ಲ?
ಅವರೇ ಇದ್ರಲ್ಲಪ್ಪ ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡಲಿಲ್ಲ? ಈಗ ಟೀಕೆ ಮಾಡೋದು ಬಹಳ ಸುಲಭ. ವೈ ದೇ ಹ್ಯಾವ್ ನಾಟ್ ಡನ್ ಎನಿ ಪ್ರೋಗ್ರಾಮ್ ಅಂಡರ್ ಟೂರಿಸಂ? ನಾವು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಯೋಚನೆ ಮಾಡಿ ನಾವು ಒಂದು ಮೀಟಿಂಗ್ ಮಾಡಿದೆವು ಈಗ ಮೊನ್ನೆ ಹೋಗಿ. ಅವ್ರು ಅದರಿಂದ ಬಿಜೆಪಿ ಅವ್ರಿಗೆ ದೇವ್ ನೋ ಮಾರಲ್ ರೈಟೇ ಇಲ್ಲ ಅವ್ರಿಗೆ ಬಜೆಟ್ ಮೇಲೆ ಮಾತಾಡಿ. You 1.21 lakh crores you have spent on guarantee schemes. In addition to that, approximately 18,000 crores you have spent on social welfare. What is the human growth index in that? You have not shown that. ಯಾವುದು? ಅದಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೊಟ್ಟಿಲ್ಲ. ಅದರಲ್ಲಿ 1.21 ಕೋಟಿ ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಟಿದ್ದೀರಿ, 17,000 ಕೋಟಿ social ಅದಕ್ಕೂ ಏನು ಸಂಬಂಧ? ಸರ್, ಅದಕ್ಕೆ ಕೊಟ್ಟು- ಅಲ್ಲ ನೀವು ಕೇಳ್ತಾ ಇದ್ದೀರಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೂ 1,21,000 ಕೋಟಿ ಖರ್ಚು ಮಾಡೋದಕ್ಕೂ ಏನು ಸಂಬಂಧ? ಖರ್ಚು ಮಾಡೋದ್ರಲ್ಲಿ ಏನಾದ್ರು ಅಲ್ಲ, ಅದು ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ನಿಮಗೆ ಫಿಗರ್ ಅದು ಇಂಪ್ಯಾಕ್ಟ್ ಏನಾಗಿದೆ ಅಂತಕ್ಕಂಥದ್ದು ಕೊಡ್ತೀವಿ. ಈ ವರ್ಷ ಹೊಸ ತಯಾರು ಮಾಡ್ತಾ ಇದ್ದೀವಿ. ನೋಡ್ರಿ, ವಿ ಆರ್ ನಂಬರ್ 1 ಇನ್ ತಲಾ ಆದಾಯದಲ್ಲಿ in the country. ಇನ್ ದಿ ಕಂಟ್ರಿ. The Raj- ಆಮೇಲೆ ಬೆಂಗಳೂರು ನಗರದಲ್ಲಿ ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ 24% ಆಗಿದೆ. Women, particularly ladies. ಆಮೇಲೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. Per capita. ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಸೊ ಇವೆಲ್ಲ ಇಂಪ್ಯಾಕ್ಟ್ಗಳಾಗ್ತವೆ. ನೀವೆಲ್ಲ ದಿನ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ. ನಾವು ಗ್ಯಾರಂಟಿ ಯೋಜನೆಗಳಿಂದ ಇವೆಲ್ಲ ಆಗಿದ್ದಾವೆ. ಯಾಕಂದ್ರೆ ವೈ ದೇ ಆರ್ ಫಾಲೋಯಿಂಗ್ Our state. ಅವರ್ ಸ್ಟೇಟ್ ಪ್ರೋಗ್ರಾಮ್ಸ್. ಅಲ್ಲ, ನೀವು 17 ಅಲ್ಲಲ್ಲ, ನೀವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೇಳಿದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಬಜೆಟ್ ಕೊಟ್ಟಿರೋದ್ರಿಂದ ಆರ್ಗ್ಯುಮೆಂಟ್ ಫಾಲೋ ಮಾಡ್ತಾ ಇದ್ದಾರೆ. ಅದನ್ನ ನಾವು ಕೇಳ್ತಾ ಇದ್ದೀವಿ. ಅದು ಫಾಲೋ ಮಾಡ್ತಾ ಅಂದ್ರೆ ಇದು ಇಟ್ಸ್ ಎ ಗುಡ್ ಪ್ರೋಗ್ರಾಮ್ ಅಂತ ಫಾಲೋ ಮಾಡ್ತಾ ಇದ್ದಾರೆ ಅವರು. ವಿರೋಧ ಮಾಡಿದವರು ಫಾಲೋ ಮಾಡ್ತಾ ಇದ್ದಾರೆ. ವಿಬಿಜಿ ರಾಮ್ಜಿನ ಜಾರಿಗೆ ತರ್ತಿರೋ ಯಾವ್ದನ್ನ? ಈಗ ವಿಬಿಜಿ ರಾಮ್ಜಿನ ವಿರೋಧ ಮಾಡ್ತಾ ಇದ್ದಾರೆ ಗ್ರಾಮೀಣ. ನಾವು ನಮ್ದು ನೋಡ್ರಿ, ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಏನ್ ಮಾಡಬೇಕು ಮುಂದೆ ಅಂತ. ಬಟ್ ನಾವು ಏನಂತ ಹೇಳಿದೀವಿ ಅಂತಂದ್ರೆ, ನಾವು ಇದನ್ನೇ ಮಾಡಬೇಕು, ನಮ್ಮ ಮನ್ರೇಗನೇ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಮಾಡ್ಲಿಲ್ಲ, ಮಾಡದೆ ಹೋದ್ರೆ ನೋಡೋಣ, ಆಮೇಲೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಬಜೆಟ್ ಅಲ್ಲಿ ಈಗ ನೀವು ಅವನ ಗ್ರಾಮೀಣಾಭಿವೃದ್ಧಿ ಅದು ವಿಬಿಜಿ ರಾಮ್ಜಿ ಕಾಯ್ದೆಗೂ ಅನುದಾನ ಕೊಟ್ಟಿಲ್ಲ ಅಥವಾ ಜಾರಿ ಮಾಡ್ತೀವಿ ಕೊಟ್ಟಿಲ್ಲ. ಅಂದ್ರೆ ಅದರಲ್ಲಿ ಒಂದು ಅಬ್ರಪ್ಟ್ ಆಗಿ ಸ್ಟಾಪ್ ಮಾಡ್ತೀರಾ? ಯಾವುದು? ವಿಬಿಜಿ ರಾಮ್ಜಿ ಇಲ್ಲ, ಮನ್ರೇಗಾನು ಜಾರಿ ಇಲ್ಲ, ವಿಬಿಜಿ ರಾಮ್ಜಿ ಜಾರಿ ಇಲ್ಲ. ಏಪ್ರಿಲ್ 1 ಯೋಚನೆ ಮಾಡ್ತೀವಿ. ನಿಮಗೆ ನಿಮ್ ಕರೆದು ಹೇಳ್ತೀನಿ. ಸರ್, ರಾಜ್ಯದ ಅಂದ್ರೆ 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯ ತೆರಿಗೆ ಪಾಲನ್ನ 4.7 ಏರಿಕೆ ಮಾಡಿದೀವಿ. ಸಾಲದ ಪ್ರಮಾಣ, ಸಾಲ ಮಾಡ್ತಾ ಇರೋದು ಹಣ ನೀವು 14ನೇ ಹಣಕಾಸಿನ ಆಯೋಗ ಎಷ್ಟು ಗೊತ್ತಾ? ಇವ್ರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಸರ್ ಸಚಿವರು. ಮತ್ತೆ 14ನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಗೊತ್ತಾ ನಮ್ಗೆ? ನಮ್ಮ ರಾಜ್ಯಕ್ಕೆ 4.7. ಈಗ ಕೊಟ್ಟಿರೋ ಎಷ್ಟು 14ನೇ ಹಣಕಾಸಿನ ಆಯೋಗದಲ್ಲಿ? 4.131. 4.7 ಜಾಸ್ತಿನೋ 4.131 ಜಾಸ್ತಿನಾ? ಹೇಳಯ್ಯ. ಅದರಿಂದ ನಾನು ಏನಂತ ಹೇಳಿದ್ದೀನಿ ಅಂತಂದ್ರೆ, ಸ್ವಲ್ಪ ಸಮಾಧಾನ ಆಗಿದೆ. ಆದ್ರೆ ನಾವು ನಿರೀಕ್ಷೆ ಮಾಡೋದಷ್ಟು ಬಂದಿಲ್ಲ ಅಂತ ಹೇಳಿದ್ವಿ ಬಜೆಟ್. 16 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ, ಆ ಪಾಲಿಸಿನ ಯಾವ ರೀತಿ ರೋಲ್ ಔಟ್? 16 ವರ್ಷದೊಳಗಡೆ ಮೊಬೈಲ್ ಇಟ್ಕೋಬಹುದು, ಬಟ್ ಸೋಷಿಯಲ್ ಮೀಡಿಯಾ ಮಾಡಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ. ಅದನ್ನ ಹೇಗೆ ರೆಗ್ಯುಲೇಟ್ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಲ್ಲ? ಯಾರು ಮಕ್ಕಳು ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ, ಯಾವ ರೀತಿ ರೆಗ್ಯುಲೇಟ್? ಶಾಲಾ ಕಾಲೇಜುಗಳು ಅಂತ ಯಾವ ಮನೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಪೇರೆಂಟ್ಸ್ ಮೊಬೈಲ್ ಅನ್ನೇ ಮಕ್ಕಳು ನಾವು ಅದಕ್ಕೆ ಫಾರ್ಮುಲೇಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಗೆ ಹೇಳ್ತೀವಿ. Sir, and one more thing. Sir, you have announced that
56,432 jobs will be recruited. But why is the government not taking a stand or measure? This will include internal reservation or not? ಈ ನೋಡಪ್ಪ, ನಾವು ಇಂಟರ್ನಲ್ ರಿಸರ್ವೇಶನ್ ಒಪ್ಕೊಂಡಿದ್ದೀವಿ. ಅದ್ರ ಪ್ರಾಸೆಸ್ ಹೆಂಗ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ.